ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕಂಚಿಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಕಂಚಿಕಾಯಿ ಅಂದರೆ ಲಿಂಬೆಹಣ್ಣಿನ ಥರ ದೊಡ್ಡದಾಗಿ ದೊಡ್ಡ ಇರ್ತಾವೆ. ಲಿಂಬೆಹಣ್ಣಿನಕಿಂತನೂ ಗಾತ್ರದಲ್ಲಿ ದೊಡ್ಡ ಇರ್ತಾವೆ. ಲಿಂಬೆಹಣ್ಣಿನ ಥರನೇ ಇರ್ತಾವೆ ನೋಡಿರಿ. ಇವೆಲ್ಲ ಕಂಚಿಕಾಯಿ ಗಿಡದಲ್ಲಿ ಹಣ್ಣಾಗಿದ್ದವನ್ನ ಫ್ರೆಶನ್ನು ತೊಗೊಂಬಂದೆವು. ಇದನ್ನೀಗ ಕಟ್ ಮಾಡಿ ಉಪ್ಪಿನಕಾಯಿ ಹೆಂಗೆ ಹಾಕೋದನ್ನು ಹೇಳ್ಕೊಡ್ತೀನಿ. ಇದು ತುದಿ ಎಲ್ಲ ತೊಗೊಂಬಿಡ್ರಿ. ಈ ಕಡೆ ಎಲ್ಲ ಕಟ್ ಮಾಡ್ಕೊಂಡು ತಗೊಂಡ ಇವನ್ನ ಮಧ್ಯಕ್ಕೆ ಒಂದಿಷ್ಟು ಹಿಂಗೆ ಕಟ್ ಮಾಡ್ಕೊಳಕ್ತಾನೆ ನಾನು. ಅವನ್ನ ಪೀಸ್ ಆಗ್ತಾವೆ, ಬೀಜನೂ ಇರ್ತಾವೆ. ಒಂದು ಸ್ವಲ್ಪ ಜಾಸ್ತಿ ಬೀಜ ಇದ್ದರೆ ಒಂದು ಸ್ವಲ್ಪ ತಕ್ಕೋಬೋದು. ಒಂದೊಂದಾಗಿ ಒಂದೊಂದು ಇದ್ರೂ ಏನಾಗಲ್ಲ. ಈಗ ನೋಡಿರಿ, ಬೀಜ ಎಲ್ಲ ಒಂಚೂರು ತಕ್ಕೊಳಕತ್ತಾನೆ ನಾನು. ಹಿಂಗೆ ಬರ್ತಾವೆ ಬೀಜ. ಅದಕ್ಕೆ ಇವನ್ನ ಹೋಳ ಎಲ್ಲ ಅದಕ್ಕಿಂತ ಲಿಂಬೆಹಣ್ಣಿನ ಗಾತ್ರಕ್ಕಿಂತ ದೊಡ್ಡದಿರೋದ್ರಿಂದ ಇವು ಒಂಚೂರು ದೊಡ್ಡ ಆಗ್ತಾವೆ ಹೋಳುಗಳು. ಈಗ ನೋಡಿರಿ, ಇದೆಲ್ಲ ತಕ್ಕೊಂಡು ಇಲ್ಲಿ ಕಟ್ ಮಾಡ್ಕೋತೀನಿ ನಾನು. ಹಿಂಗೆ ಹೋಳುಗಳನ್ನಾಗಿ ಎಲ್ಲ ಹೋಳುಗಳನ್ನು ಮಾಡ್ಕೊಂಡು ಈಗ ನೋಡಿರಿ, ಇಷ್ಟಿಷ್ಟು ಬರ್ತಾವೆ. ಬೀಜ ಇದ್ರೆ ತಗೋಬೋದು. ಲಿಂಬೆಹಣ್ಣಿನ ಗಾತ್ರಕ್ಕಿಂತ ದೊಡ್ಡ ಇರೋದ್ರಿಂದ ಇಷ್ಟು ದೊಡ್ಡ ಹೋಳು ಆಗ್ತಾವ್ರಿ ಅವು. ಈಗ ಇದ್ರಾಗ ಸಣ್ಣ ಪೀಸ್ ಮಾಡೋಕೆ ಹೋದ್ರೆ ಇನ್ನೂ ಸಣ್ಣದಾಗ್ತೈತೆ ಅಂತೇಳಿ ಇಷ್ಟ ಪೀಸ್ ಮಾಡ್ಕೊಂಡೈತಿ. ಹೀಗೆಲ್ಲ ಪೀಸ್ ಮಾಡ್ಕೋಬೇಕು. ಅವು ಬೀಜ ಎಲ್ಲ ತೆಗೆದುಬಿಡ್ರಿ ಸಾಧ್ಯ ಆದಷ್ಟು. ಈಗೆಲ್ಲ ನೋಡ್ರಿ, ಇದೆಲ್ಲ ಹಿಂಗೆ ಮಾಡ್ಕೊಂಡು ಹೋಳುಗಳನ್ನಾಗಿ ಮಾಡ್ಕೊಳಕ್ತಾನೆ. ಇವು ಸೀಸನ್ಯಾಗ ಸಿಗ್ತಾವೆ. ಒಂದು ಸ್ವಲ್ಪ ದಿನ ಅಷ್ಟೇ, 1-2 ತಿಂಗಳು ಅಷ್ಟೇ ಇರಲ್ಲ ಇವು. ಆದರೆ ಎಲ್ಲ ಟೈಮ್ನಾಗೂ ಸಿಗ್ತಾವೆ. ಗಿಡ ನಮ್ಮ ಮನೇಲೇ ಇರೋದ್ರಿಂದ ಈ ಥರ ಚೆನ್ನಾಗಿ ಬೆಳೆದಿದ್ದನ್ನು ನಾವು ತೊಗೊಂಬಂದೆವು. ನೋಡಿ, ಹಿಂಗೆ ಬರ್ತಾವೆ ನೋಡ್ರಿ ಇವು ಎಲ್ಲ ಹೋಳುಗಳು. ಇವು ಉಪ್ಪಿನಕಾಯಿ ಮಾತ್ರ ಭಾರಿ ಟೇಸ್ಟಾಗಿರ್ತಾವೆ. ಆ ಲಿಂಬೆಹಣ್ಣಿನ ಉಪ್ಪಿನಕಾಯಿಗೆ ಇದಕ್ಕೆ ಡಿಫ್ರೆನ್ಸ್ ಇರ್ತೈತಿ. ಇವೂ ಟೇಸ್ಟಾಗಿರ್ತಾವೆ. ಹೀಗೆಲ್ಲ ಪೀಸ್ ಮಾಡ್ಕೊಳಕ್ತಾನೆ. ಸಣ್ಣಗ ಪೀಸ್ ಮಾಡ್ಕೋಬೇಕು ಅವನ್ನೆಲ್ಲ. ಈಗ ನೋಡ್ರಿ, ಇದನ್ನು ಕಟ್ ಮಾಡ್ಕೊಳಕ್ತಾನೆ. ಸ್ವಲ್ಪ ಇದು ತೊಗಟಿ ದಪ್ಪಾಗಿರ್ತಾವೆ. ಅದರಿಂದ ಕಟ್ ಮಾಡೋಕೆ ಸ್ವಲ್ಪ ಟಫ್ ಇರ್ತದೆ ನೋಡಿರಿ. ಹಿಂಗೆ ಸಾವಕಾಶಾಗಿ ಕಟ್ ಮಾಡ್ಕೋಬೇಕು ಅವನ್ನ. ನೋಡಿರಿ, ಹಿಂಗೆ ಕಟ್ ಮಾಡ್ಕೊಂಡು ಈಗ ನಾ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಎಲ್ಲ ಮಾಡಿ ತೋರಿಸ್ನು. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ಈಗ ಎಲ್ಲ ನಾನು ಲಿಂಬೆಹಣ್ಣುಗಳನ್ನ ಹಿಂಗೆ ಕಟ್ ಮಾಡೇ ಇಟ್ಕೊಳಕ್ತಾನೆ. ಈಗ ನೋಡಿರಿ, ಇದ್ರೊಳಗಿಂದು ಹಿಂಗೆ ತಗೊಂಡು ಇಟ್ಕೋಬೇಕು. ಬೀಜಗಳೆಲ್ಲ ಅತ್ತಾಗ ತೆಗೆದುಬಿಡ್ರಿ. ಅವೆಲ್ಲ ಬೀಜ ಎಲ್ಲ ಪೀಸಷ್ಟೇ ಇಟ್ಕೋಬೇಕು, ಬೀಜ ತೆಗೆದುಬಿಡ್ಬೇಕು. ಈಗ ಲಿಂಬೆಹಣ್ಣು ಎಲ್ಲನೂ ಕಟ್ ಮಾಡ್ಕೊಂಡನು ಹಿಂಗೆ ಸಣ್ಣ ಪೀಸ. ನಿಮ್ಗೆ ಇದಕ್ಕಿಂತ ಸಣ್ಣ ಮಾಡ್ಕೊಳಕ್ಕೆ ಹೋದ್ರೆ ಅಂದ್ರೆ ಅದೆಲ್ಲ ಇನ್ನೂ ಪೀಸ ಆಗ್ಬೇಕಂತಂದ್ರೆ ಒಂಥರ ಸಿಪ್ಪೆನ ಬಂದುಬಿಡ್ತದೆ ಅದು. ಅದಕ್ಕೆ ನಾವು ಇಷ್ಟ ಮಾಡ್ಕೊಂಡೆವು. ಈಗ ಎಲ್ಲ ಹೋಳುಗಳನ್ನು ನೋಡಿರಿ ಹಿಂಗಾಗ್ಯವನು, ಲಿಂಬೆಹಣ್ಣಿನ ಹೋಳುಗಳು. ಅದನ್ನು ಈಗ ನಾ ಏನು ಮಾಡ್ತೀನಂದ್ರೆ, ಒಂದು ಗ್ಲಾಸ್ನಷ್ಟು, ದೊಡ್ಡ ಗ್ಲಾಸ್ನಷ್ಟು ನೀರು ತೊಗೊಂಡು ಅದನ್ನು ಕುದಿಯಕ್ಕೆ ಹಾಕ್ತೀನಿ ನಾನು. ಈಗ ನೀರು ಇಟ್ಕೊಳಕ್ತಾನೆ ನಾನು. ಒಂದು ಪಾತ್ರೆ ಒಳಗೆ ಅವು ಲಿಂಬೆಹಣ್ಣಿನ ಹೋಳುಗಳನ್ನೆಲ್ಲ ಹಾಕಬೇಕು ನೋಡಿರಿ. ಇಷ್ಟ ಅವು ಅದರಲ್ಲೇ ಕುದಿಬೇಕು. ಅವು ಈ ಥರ ಕುದೀತಾವೆ ನೋಡಿರಿ. ಕುದ್ರೆ ಅದು ಸಿಪ್ಪೆ ಒಂಥರ ಆಗಿರ್ತೈತಿ. ಆದರೂ ಏನಾಗಲ್ಲ, ಅವು ಕುದ್ದಿಂದ ತೆಗಿಬೇಕು ಒಂದು ಸ್ವಲ್ಪ. ಇದು ಎಷ್ಟಂದ್ರೆ ಒಂದು 15 ಮಿನಿಟರ ಅವು ಕುದಿಬೇಕು ರೀ. ಕುದ್ದಾಗಿಂದ ಅವನ್ನ ಒಂದು ಸಾನ್ಗೆಗೆ ಹಾಕ್ಕೊಂಡು ನೀರೆಲ್ಲ ಹಿಂಗೆ ತಗೋಬೇಕು. ನೀರನ್ನು ಎಲ್ಲ ಹೋಗ್ಲತ್ತೇಳಿ ಈ ಸಾನ್ಗೆ ಒಳಗೆ ಹಾಕ್ಕೊಂಡು ನೀರೆಲ್ಲ ಹಿಂಗೆ ಬಸ್ಕೊಳಾಗ್ತದೆ. ಪೂರ್ತಿಯಾಗಿ ನೀರು ಹೋಗಿರ್ತಾವೆ. ಈಗ ನೋಡಿರಿ, ಇದು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳಕತ್ತಾನೆ ನಾನು. ಆಯಿಲ್ ಎಲ್ಲ ಕಾಯ್ದಿಂದ ಸ್ವಲ್ಪ ಸಾಸಿವೆ ಹಾಕೋರಿ ಒಗ್ಗರಣೆಗೆ. ಸಾಸಿವೆ ಚಂದಂಗೆ ಚಟಪಟ ಅನ್ನಲಿ.
ಈಗ ನೋಡಿರಿ ಸಾಸಿವೆ ಎಲ್ಲ ಚಟ್ಪಟ ಆಗ್ತಾವೆ. ಇವೆಲ್ಲ ಚಟ್ಪಟ ಅಂದಿಂದ ಎಣ್ಣೆ ಕಾದಿರ್ತದೆ ಚೆನ್ನಾಗೆ, ಅಂದ್ರೆ ಉಪ್ಪಿನಕಾಯಿ ಎಲ್ಲ ಕೆಡಂಗಿಲ್ಲ. ಹಂಗೆಲ್ಲ ಚೆಂದಾಗಿ ಒಗ್ಗರಣೆ ಹಾಕಿದ್ರೆ ನೋಡಿ ಇವೆಲ್ಲ ಚಟ್ಪಟನ ಆಗ್ತಾವೆ. ಅದಕ್ಕೆ ಒಂಚೂರು ಲವಂಗ ಹಾಕ್ಕೊಳಕತ್ತಾನೆ. ಒಂದು 2 ಲಿಂಬೆಹಣ್ಣಿಗೆ ಒಂದು 5-6 ಲವಂಗ ಹಾಕ್ಕೊಳಕತ್ತಾನೆ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಳಕತ್ತಾನೆ ಒಗ್ಗರಣೆ. ಆಮೇಲೆ ಸ್ವಲ್ಪ ಹಿಂಗೆ ಹಾಕೋರಿ, ಒಗ್ಗರಣೆಗೆ ಸ್ವಲ್ಪ ಹಿಂಗನ್ನು ಹಾಕೋರಿ. ಲವಂಗನೂ ಹಾಕೋಬೇಕು, ಬೆಳ್ಳುಳ್ಳಿನೂ ಹಾಕೋಬೇಕು, ಹಿಂಗನ್ನು ಹಾಕೋಬೇಕು. ಸಾಸಿವೆ ಹಾಕ್ಕೊಂಡು ಅರಿಶಿಣ ಪುಡಿ ಒಂದು ಸ್ವಲ್ಪ ಹಾಕೋಬೇಕು. ಇವೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಆಮೇಲೆ ಇದ್ರೆ ಅಚ್ಚ ಖಾರದ ಪುಡಿ ಮಾತ್ರ ಹಾಕಬೇಕು. ಇದಕ್ಕೆ ಖಾರ ಬೇಕಾದ್ರೆ ಅಚ್ಚ ಖಾರದ ಪುಡಿ ಹಾಕಬೇಕು. ಈಗ ನೋಡಿರಿ ಅದು ಅಚ್ಚ ಖಾರದ ಪುಡಿ ಹಾಕಿ ಉಪ್ಪು ಹಾಕ್ಕೊಳಕತ್ತಾನೆ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಬೆಲ್ಲ ಹಾಕ್ಕೊಳಕತ್ತಾನೆ. ಬೆಲ್ಲನ ಟೇಸ್ಟ್ ಬರ್ತೈತಿ ಈ ಉಪ್ಪಿನಕಾಯಿಗೆ. ಕಂಚಿಕಾಯಿ ಉಪ್ಪಿನಕಾಯಿಗೆ ಉಪ್ಪು ಸರಿಯಾಗಿ ಹಾಕಿ ಬೆಲ್ಲ ಹಾಕೋದ್ರಿಂದ ಕಂಚಿಕಾಯಿ ಉಪ್ಪಿನಕಾಯಿ ಭಾರಿ ಟಾಪ್ ಆಗ್ತಾವೆ ನೋಡಿ. ಈಗ ಅದರೊಳಗೆ ಬೆಲ್ಲ ಹಾಕ್ಕೊಂಡೇ ಈಗ ನೋಡಿರಿ ಇದೆಲ್ಲ ಕರಗಿಸ್ಬೇಕು. ಒಗ್ಗರಣೆ ಒಳಗಿದ್ನೆಲ್ಲ ಮಿಕ್ಸ್ ಮಾಡ್ಬೇಕು ಅದನ್ನ. ಈಗ ಇದು ಹಿಂಗೆ ಕುದಿಯಾಕತ್ತದ ನೋಡಿರಿ ಇದು ಬೆಲ್ಲೆಲ್ಲ. ಆಮೇಲೆ ಏನು ಮಾಡ್ಬೇಕಂದ್ರೆ ಈ ಲಿಂಬೆ ಹೋಳುಗಳನ್ನೆಲ್ಲ ನಾವು ಮಾಡಿರ್ತೀವಲ್ಲ ಇವನ್ನ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಇವು ಹೆಂಗಂದ್ರೆ ರೀ ಉಪ್ಪಿನಕಾಯಿ ಇವತ್ತನ ಈಗ ಸದ್ಯ ಏನೋ ಒಂದು ಫಂಕ್ಷನ್ ಐತಂದ್ರೂ ಮಾಡ್ಕೋಬೋದು ಇವನ್ನ. ಅಷ್ಟು ಕ್ವಿಕ್ ಆಗ್ತತಿದು. ಮತ್ತು ಒಂದು ತಿಂಗಳು 1.5 ತಿಂಗಳು ಇವು ಏನೂ ಆಗಲ್ಲ. ಇವೇನು ಇಟ್ರೆ 1 2.5 ತಿಂಗಳು 3 ತಿಂಗಳ ತನಕನೂ ಏನೂ ಆಗಲ್ಲ. ಮುಂದೆ ಅವು ಚೆನ್ನಾಗಿದ್ರಂತೂ ಪೂರ್ತಿ 1 ವರ್ಷದ ತನಕನೂ ಬರ್ತಾವೆ. ಈಗ ನೋಡಿರಿ ಇದೆಲ್ಲ ಇದ್ರ ಜೊತೆ ಮಿಕ್ಸ್ ಆಗಬೇಕಿದೆ ಪೂರ್ತಿಯಾಗಿ. ಉಪ್ಪು, ಖಾರ ಮತ್ತು ಬೆಲ್ಲ, ಇದು ಒಗ್ಗರಣೆ ಎಲ್ಲನೂ ಮಿಕ್ಸ್ ಆಗಿ ಈ ಥರ ಒಂದು ಸ್ವಲ್ಪ ಕುದ್ದ ನೋಡಿರಿ. ಇದು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳಕ್ತಾನೆ, ಯಾಕಂದ್ರೆ ಉಪ್ಪಿನಕಾಯಿ ಅಲ್ರಿ ಇದು. ಉಪ್ಪು ಜಾಸ್ತಿ ಇರೋದ್ರಿಂದ ಟೇಸ್ಟ್ ಬರ್ತೈತಿ. ಅದಕ್ಕೆ ಬೆಲ್ಲನೂ ಇರ್ತೈತಿ ಇದ್ರೊಳಗೆ, ಉಪ್ಪುನೂ ಹಾಕೈತಿ, ಒಂದು ಸ್ವಲ್ಪ ಲವಂಗನೂ ಹಾಕೈತಿ. ಈಗ ಇದ್ರೊಳಗನ ಒಂದು ಸ್ವಲ್ಪ ಬೆಲ್ಲದಾಗ ಕುದೀತಂದ್ರೆ ಅದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿಬಿಡ್ತೈತೆ. ನೀವು ಕ್ವಿಕ್ಕಾಗಿ ಏನಾರು ಫಂಕ್ಷನ್ ಇದ್ರೆ ಇವು ಕಾಯಿ ಇದ್ರೆ ಉಪ್ಪಿನಕಾಯಿ ಭಾರಿ ಮಸ್ತ್ ಇರ್ತೈತೆ ರೀ. ಇದು ಫ್ರೆಶ್ ಆಗಿ ಮಾಡ್ಕೋಬೋದು. ಹೊರಗಿಂದ ತರೋಕ್ಕಿಂತನೂ ಟೇಸ್ಟ್ ಇರ್ತೈತಿ. ಈಗ ನೋಡಿ ಇದು ಕಂಚಿಕಾಯಿ ಉಪ್ಪಿನಕಾಯಿ ಪೂರ್ತಿಯಾಗಿ ರೆಡಿ ಆಗೈತಿ. ಫಸ್ಟ್ ಕ್ಲಾಸ್ ಆಗಿರ್ತೈತೆ ರೀ.